ಇವತ್ತು ಬೆಳಗ್ಗೆ ಏನಾಯ್ತು ಗೊತ್ತಾ? ಮಳೆ ತುಂಬಾ ಜೋರಾಗಿ ಸುರಿತಾ ಇತ್ತು. ಕಿಟಕಿಯಿಂದ ನೀರು ಒಳಗಡೆ ನುಗ್ತಾ ಇತ್ತು. ಕಿಟಕಿ ಮುಚ್ಚೋಣ ಅಂತ ಕಿಟಕಿ ಕಡೆ ಹೋದೆ. ಸಡನ್ ಆಗಿ ಅಲ್ಲಿ ಏನಾಯ್ತು ಗುರು ಎಲ್ಲ ಹೇಳ್ತೀನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ರೂಮ್ ನಲ್ಲಿ ಕೂತಿದ್ದೀರಾ, ನಿಮ್ಮ 3 ಜನ ಸ್ನೇಹಿತರ ಜೊತೆ ಬಿಗ್ ಬಾಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀರಾ. ಒಬ್ರು ಗಿಲ್ಲಿ ನಟನ ಬಗ್ಗೆ ಹೇಳ್ತಾ ಇದ್ದಾರೆ, ಇನ್ನೊಬ್ರು ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತಾಡ್ತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಒಂದು ಬಾಂಬ್ ಎಕ್ಸ್ಪ್ಲೋಡ್ ಆಗ್ಬಿಡುತ್ತೆ. ಈ ದೃಶ್ಯವನ್ನ ನೋಡ್ತಿದ್ದ ಪ್ರೇಕ್ಷಕನಿಗೆ 10 ಸೆಕೆಂಡ್ಗಳ ಕಾಲದ ಶಾಕ್ ಕ್ರಿಯೇಟ್ ಮಾಡಿರುತ್ತೆ. ಈಗ ಅದೇ ದೃಶ್ಯವನ್ನ ಈ ತರ ಇಮ್ಯಾಜಿನ್ ಮಾಡಿ. ನಿಮ್ಮ ಸ್ನೇಹಿತರೆಲ್ಲ ಕೂತು ಮಾತಾಡ್ತಿರುವಂತಹ ಟೇಬಲ್ ಅಡಿಯಲ್ಲಿ ಬಾಂಬ್ ಪ್ಲೇಸ್ ಆಗಿದೆ. 5 ನಿಮಿಷದಲ್ಲಿ ಬ್ಲಾಸ್ಟ್ ಆಗ್ತಿದೆ. ಈಗ ನೀವು ಮತ್ತೆ ನಿಮ್ಮ ಸ್ನೇಹಿತರು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ತುಂಬಾ ಸಂತೋಷವಾಗಿದ್ದೀರಾ. ಟೈಮ್ ಟಿಕ್ ಟಿಕ್ ಅಂತಾನೆ ಇದೆ. ಮಾತಾಡ್ತಾ ಇದ್ದೀರಾ. ಇನ್ನೇನು 10, 9, 8, 7 ಇನ್ನೇನು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆದ್ರೆ ಇಲ್ಲಿರೋರ್ಗೆ ಬಾಂಬ್ ಇರೋ ವಿಚಾರ ಗೊತ್ತಿಲ್ಲ. ಯಪ್ಪ ಮುಂದೆ ಏನಾಗುತ್ತೆ? ಇದು ಸಸ್ಪೆನ್ಸ್ ನ ಕ್ರಿಯೇಟ್ ಮಾಡುತ್ತೆ. 5 ನಿಮಿಷಗಳ ಕಾಲದ ಟೆನ್ಷನ್ ನ ಆಡಿಯನ್ಸ್ ಅಲ್ಲಿ ಬಿಲ್ಡ್ ಮಾಡುತ್ತೆ. ಇದನ್ನ ಆಲ್ಫ್ರೆಡ್ ಹಿಚ್ಕಾಕ್ ಅವರ ಬಾಂಬ್ ಥಿಯರಿ ಅಂತ ಕೂಡ ಕರೀತಾರೆ. ಒಂದು ಇನ್ಫಾರ್ಮೇಶನ್ ಆಡಿಯನ್ಸ್ಗೆ ಮಾತ್ರ ಗೊತ್ತಿದೆ, ಆದ್ರೆ ಅಲ್ಲಿರುವಂತಹ ಪಾತ್ರಕ್ಕೆ ಗೊತ್ತಿಲ್ಲ. ನೀವು ನೋಡಿರೋ ಸಿನಿಮಾಗಳಲ್ಲಿ ಬೆಸ್ಟ್ ಸಸ್ಪೆನ್ಸ್ ಮೊಮೆಂಟ್ ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.